ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ವಿಚಾರ ಇಟ್ಕೊಂಡು ಕೊರಗ್ತಾ ಇದೆಯಾ? ನಿನ್ ಮೊದಲಿನ ಹಾಗಿಲ್ಲ ಕಣೋ. ಏನಾಯ್ತಪ್ಪ? ನಿಜವಾಗ್ಲೂ ಅಮ್ಮಮ್ಮ, ಆ ರೀತಿ ಏನೂ ಇಲ್ಲ. ಅಬ್ಬಾಯ್, ಒಂದು ಸುಳ್ಳು ಮುಚ್ಚಿಡೋದಿಕ್ಕೆ ಹಲವಾರು ಸುಳ್ಳು ಹೇಳ್ತೀವಿ. ಆದ್ರೆ ಸತ್ಯನ ಒಪ್ಕೊಂಡ್ರೆ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಸತ್ಯ ಆ ಕ್ಷಣ ಕಹಿ ಆದ್ರೂ ಜೀವನದಲ್ಲಿ ಮುಂದೆ ಒಳ್ಳೇದಾಗತ್ತಪ್ಪ. ಮನುಷ್ಯನ ಕಾಡೋದು, ಒಳಗೆ ಕೊರ್ಗಿ ಕೊಲ್ಲೋದು ಹೇಳಿದ ಸತ್ಯ ಅಲ್ಲ, ಮುಚ್ಚಿಟ್ಕೊಂಡಿರೋ ಸುಳ್ಳುಗಳು. ನಿಮ್ ಮಾತು ಸತ್ಯ ಅಮ್ಮಮ್ಮ. ಪ್ರತಿ ಕ್ಷಣ ನನ್ನನ್ನು ಕೊಲ್ತಿರೋದು ನಾನು ಮುಚ್ಚಿಟ್ಟಿರೋ ಸತ್ಯನೇ. ಆದ್ರೆ ಅದನ್ನ ಹೇಳ್ಕೊಳಕ್ಕಾಗ್ತಿಲ್ಲ. ಹೇಳೋವರೆಗೂ ನೆಮ್ಮದಿಯಾಗೂ ಇರಕ್ಕಾಗ್ತಿಲ್ಲ. ಅಭಯ್, ಏನ್ ಯೋಚನೆ ಮಾಡ್ತಿದ್ಯೋ? ಏನೂ ಇಲ್ಲ ಅಮ್ಮಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಾನು ನಿಮ್ಮ ಹತ್ರ ಏನ್ ಮುಚ್ಚಿಡ್ತೀನಿ ಹೇಳಿ? ಗೌರಿ ವಿಚಾರ. ಅಂದ್ರೆ ಗೌರಿ ಕಿಡ್ನಾಪಿನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಯ್ತು. ಯಾರಮ್ಮಮ್ಮ? ಯಾಕೆ ಹಾಗೆ ಮಾಡಿದ್ರು ಅನ್ನೋ ಸತ್ಯ ಹೊರಗೆ ಬರಲಿ, ಆಮೇಲೆ ಅವ್ರು ಯಾರು ಅಂತ ಹೇಳ್ತೀನಿ. ಅದೇ ವಿಚಾರವಾಗಿ ಮಾತಾಡೋದಿಕ್ಕೇನೆ ಪರ್ಸ್ನಲ್ ಆಗಿ ಕಮಿಷನರ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೋಡು ಅಭಯ್, ಈಗಾಗಲೇ ಏನೆಲ್ಲ ಆಗಿದೆ ಅಂತ ನಿನಗೆ ಗೊತ್ತಲ್ವಾ? ಆದಷ್ಟು ನೀನು ಹುಷಾರಾಗಿರಪ್ಪ. ಗೌರಿನ ಕಿಡ್ನಾಪ್ ಮಾಡಿದ್ ಯಾರಾಗಿರ್ಬೋದು? ಅವ್ರ ಉದ್ದೇಶ ಆದ್ರೂ ಏನಾಗಿತ್ತು? ಅಮ್ಮಮ್ಮ ನನ್ನನ್ನು ಯಾಕೆ ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳ್ತಿದ್ದಾರೆ? ಅತ್ತೆ, ಬಾಮ್ಮ. ಅತ್ತೆ, ಅದು ಏನೋ ಕೇಳ್ಬೇಕು ಅಂತ ಬಂದಿದ್ಯಾ? ಮುಚ್ಚು ಮರೆ ಇಲ್ದೆ ಆರಾಮ ಕೇಳು. ಅತ್ತೆ, ನಾಳೆ ನಾನು ಆಫೀಸಿಗೆ ಅವ್ರಿಗೆ ಊಟ ತಗೊಂಡು ಹೋಗ್ಲಾ? ನಿನ್ ಗಂಡಂಗೆ ನೀನ್ ಊಟ ತಗೊಂಡ್ ಹೋಗ್ಕೊಡಕ್ಕೆ ನನ್ ಪರ್ಮಿಷನ್ ಬೇಕಾ? ಅದ್ ಹಾಗಲ್ಲ ಅತ್ತೆ. ನೋಡು ಗಂಗಾ, ಅಭಯ್ ಮೀಟಿಂಗ್ ಯಾವಾಗಿರತ್ತೆ ಎತ್ತ ಅಂತ ವಿಚಾರಿಸ್ಕೊಂಡ್ ಹೋಗು. ನೀನ್ ಸಡನ್ ಆಗಿ ಹೋದ್ರೆ ಅವನ್ ಮೀಟಿಂಗ್ ಇಂದ ಎದ್ ಬರಕ್ಕೆ ಆಗಲ್ಲ. ಹಾಗಂತ ನೀನ್ ಕಾಯ್ತಾ ಇದ್ರೆ ಹೆಂಡ್ತಿನ ಕಾಯಿಸ್ತಾ ಇದ್ದೀನಿ ಅಂತ ಅವನ್ಗೂ ನೋವಾಗತ್ತೆ. ಆಮೇಲೆ ಅವನ್ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗತ್ತೆ. ಸರಿ ಅತ್ತೆ. ಗಂಗಾ, ಇನ್ನೊಂದ್ ಮಾತು, ನೀನ್ ಊಟ ಕೊಟ್ಟ ತಕ್ಷಣ ವಾಪಸ್ ನಿನ್ ಪಾಟಿಗೆ ನೀನ್ ಬಂದ್ಬಿಡ್ಬೇಡ. ಅವನ್ ಎಲ್ಲಾ ಕೆಲ್ಸಗಳು ಮುಗಿಯೋವರೆಗೂ ಅಲ್ಲೇ ಇದ್ದು ಅವನ್ ಜೊತೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಆರಾಮಾಗ್ ಮನೆಗ್ ಬಾ. ಆಯ್ತು ಅತ್ತೆ. ಯಾವುದೇ ಕಾರಣಕ್ಕೂ ಫೋನ್ ಮಾಡ್ದೆ ಹೋಗ್ಬೇಡ. ಸರಿ. ಕೌಸಲ್ಯ, ಬಂದೆ ಅತ್ತೆ, ಬಂದೆ. ಒಂದ್ ವೇಳೆ ಅತ್ತೆ ಹೇಳ್ದಾಗೆ ಅವ್ರ ಹತ್ರ ನಾನು ಬರ್ತೀನಿ ಅಂತ ಹೇಳಿದ್ರೆ ಖಂಡಿತ ಅವ್ರು ಬರ್ಬೇಡ ಅಂತ ಹೇಳ್ತಾರೆ. ಇಲ್ಲ, ನಾನೇ ಏನಾದ್ರೂ ನೆಪ ಹುಡ್ಕೊಂಡು ಕೇಳ್ದೇನೆ ಹೋಗ್ಬಿಡ್ಬೇಕು. ಇವಾಗ ಏನಾಯ್ತು ಬಾಸ್? ಯಾಕೆ ಒಂಥರ ಇದ್ದೀರಾ? ನಾನ್ ನೇಹನ್ ಜೊತೆ ಮಾತಾಡಿದ್ರೇನೆ ಗಂಗೆ ಸಹಿಸ್ಕೋತಿಲ್ಲ. ಅಂಥದ್ರಲ್ಲಿ ಗೌರಿನ ಲವ್ ಮಾಡ್ತಿದ್ದೀನಿ ಅನ್ನೋ ವಿಚಾರ ಗೊತ್ತಾದ್ರೆ ಬೇರೆ ಏನ್ ಅನಾಹುತ ಆಗುತ್ತೋ ಅನ್ನೋ ಭಯ ಒಂದ್ ಕಡೆ ಆದ್ರೆ, ಗೌರಿ ನನ್ನನ್ನೇ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ಟಾರ್ಗೆಟ್ ಮಾಡ್ತಿರ್ಬೋದು ಅನ್ನೋ ಗೊಂದಲ ಇನ್ನೊಂದ್ ಕಡೆ. ಆ ರೀತಿ ಯಾರು ಮಾಡೋದಕ್ಕೆ ಸಾಧ್ಯ ಬಾಸ್? ಅದೇ ಗೊತ್ತಾಗ್ತಿಲ್ಲ ಕೇಳಿ. ಆದ್ರೆ ನನ್ನ ಗೌರಿ ವಿಚಾರ ಗೊತ್ತಿರೋದು ನನಗೆ, ನಿನಗೆ, ಹಾಗೆ ಗೌರಿಗೆ ಮಾತ್ರ. ಅದನ್ ಬಿಟ್ರೆ ಅಜಯ್ಗೆ. ಅವ್ರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಾಸ್. ಈ ಕಡೆ ಗೌರಿ ವಿಚಾರದಲ್ಲಿ ಸತ್ಯ ಏನು ಅನ್ನೋದನ್ನ ತಿಳ್ಕೊಳಕ್ ಆಗ್ತಿಲ್ಲ. ಏನಾಗಿದೆ ಅಂತ ಅಮ್ಮಮ್ಮನ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ
ನಾಳೆ ಎಲ್ಲಿ ಈ ವಿಷಯ ಹೊರಗಡೆ ಬಂದಾಗ ಗಂಗೆ ಗೊತ್ತಾಗುತ್ತೆ ಅನ್ನೋ ಭಯ ಇನ್ನೊಂದ್ ಕಡೆ. ಭಯನೇ ನಮ್ಮನ್ನ ಇಂಚಿಂಚು ಕೊಂದಾಕೋದು ಬಾಸ್. ಮೊದಲು ಅದನ್ನ ಮನಸ್ಸಿಂದ ತೆಗೆದುಹಾಕಿ. ದೇಹಕ್ಕೆ ರೋಗ ಬಂದ್ರೆ ವಾಸಿ ಮಾಡ್ಕೋಬಹುದು ಕೇಳಿ, ಆದ್ರೆ ಮನ್ಸಿಗೆ ಬಂದ್ರೆ ಅದಕ್ಕೆ ಮೆಡಿಸನೇ ಇಲ್ಲ ಕಣೋ. ಆಗಿರೋದನ್ನ ಮರೆತು ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಇದಕ್ಕೆಲ್ಲ ಇರೋ ಮೆಡಿಸನ್ ಬಾಸ್. ಗೌರಿಯವ್ರ ವಿಚಾರದಲ್ಲಿ ಮುಂದೆ ಯಾವ ರೀತಿ ಮೂವ್ ಮಾಡಬೇಕು ಅಂತ ಯೋಚನೆ ಮಾಡಿ. ಸತ್ಯ ಹೇಳಲಿಲ್ಲ ಅಂದ್ರೆ ಪೊಲೀಸ್ ಎನ್ಕ್ವೈರಿಗೆ ತೊಂದರೆ ಆಗತ್ತೆ. ತಪ್ಪು ಮಾಡಿದವ್ರನ್ನ ಪತ್ತೆ ಮಾಡಕ್ ಕಷ್ಟ ಆಗ್ಬೋದು. ಹಾಗಂತ ನಾನು ಅವ್ರ ಹತ್ರ ಹೇಳಿ ಈ ವಿಚಾರ ಆಚೆ ಬಂದ್ರೆ ಗಂಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಒಟ್ನಲ್ಲಿ ಮುಂದೆ ಏನ್ ಮಾಡ್ಬೇಕು, ಇದನ್ ಹೇಗ್ ನಿಭಾಯಿಸ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಕೇಳಿ. ಏನ್ ಮಾಡ್ಲಿ ಬಾಸ್, ಈ ಸಮಸ್ಯೆ ಅನ್ನೋದು ವಾತಾವರಣದಲ್ಲಿ ಮಂಜು ಆವರಿಸ್ಕೊಂಡು ದಾರಿ ಕಾಣದಿರೋ ರೀತಿ ಆಗುತ್ತಲ್ಲ ಹಾಗೆ. ಈಗ ಮಂಜು ಕ್ಲಿಯರ್ ಆಗಬೇಕು ಅಂದ್ರೆ ಹೇಗೆ ಸೂರ್ಯನ ಶಾಖ ಬೇಕೋ ಹಾಗೆ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದ್ರೆ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಹೆಚ್ಚು ಕಮ್ಮಿ ಆ ತಾಳ್ಮೆನೆ ಗಂಗೆಗೆ ತಾಳಿ ಕಟ್ಟೋ ಹಾಗೆ ಮಾಡ್ತು ಅನ್ಸತ್ತೆ. ಆ ವಿಷಯ ಬಿಡಿ ಬಾಸ್, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಗೌರಿ ಪ್ರೀತಿ ವಿಚಾರ ಹೊರಗೆ ಬರ್ದಿರೋ ಹಾಗೆ ಈ ಪ್ರಾಬ್ಲಮ್ನ ಹೇಗಾದ್ರೂ ಸಾಲ್ವ್ ಮಾಡಬೇಕು ಕಣೋ. ಆದ್ರೆ ಹೇಗೆ ಕೇಳಿ, ನಾನು ನಿನಗೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಆಯ್ತು ಬಾಸ್. ಹಲೋ, ಹಾಂ, ಆ ಫೈಲ್ ಇಲ್ಲೇ ಇದೆ, ಒಂದು ನಿಮಿಷ. ಈ ಬಳೆ ಅಕ್ಕಂದಲ್ವಾ? ಇಲ್ಲಿ ಹೇಗ್ ಬಂತು? ಅಭಯ್ ಅವರೇ, ಇದು ಗೌರಿ ಅಕ್ಕನ್ ಬಳೆ ನಿಮ್ ಹತ್ರ ಹೇಗ್ ಬಂತು? ಹೌದಾ, ಇದು ಗೌರಿ ಅವ್ರ ಬಳೆನಾ? ಹೌದು, ಅದಕ್ಕೆ ಕೇಳ್ತಾ ಇರೋದು. ಅದು ಫೈಲ್ ಮೇಲಿತ್ತು, ಹೇಗ್ ಬಂತು ಅಂತ ನಂಗೂ ಗೊತ್ತಿಲ್ಲ.